ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. RBI ಕಳೆದ 5 ವರ್ಷಗಳಲ್ಲಿ ಯಾವತ್ತೂ ಮಾಡಲಾರದಂತ ಒಂದು ರೆಪೋ ರೇಟ್ ಕಟ್ ಅನ್ನ ಈ ವರ್ಷ ಮಾಡಿದೆ. ಯಾರೆಲ್ಲ ಬ್ಯಾಂಕ್ ನಲ್ಲಿ ಲೋನ್ ಅನ್ನ ತೆಗೆದುಕೊಂಡಿದ್ದೀರಾ, ಲೋನ್ ಅನ್ನ ತಗೊಳ್ಬೇಕಂತ ನಿರ್ಧಾರ ಮಾಡಿದಿರಲ್ಲ, ಅವ್ರಿಗೆಲ್ಲರಿಗೂ RBI ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಏನಂತಂದ್ರೆ ಕಳೆದ 5 ವರ್ಷಗಳಿಂದ ಅಂದ್ರೆ 2020ರಿಂದ ಈಗೇನ್ 25 ಅಲ್ಲ, ಇದರವರೆಗೆ ಎಂದೂ ಏನಂತಾರೆ ರೆಪೋ ರೇಟ್ ಅನ್ನ ಕಟ್ ಮಾಡೇ ಇರ್ಲಿಲ್ಲ. ಅಷ್ಟೇ ಇರ್ತಿತ್ತು, ಇಲ್ಲ ಅಂತಂದ್ರೆ ಜಾಸ್ತಿನೇ ಮಾಡ್ಕೋತ ಬಂದಿತ್ತು. ಇದ ಫಸ್ಟ್ ಟೈಮ್ ಏನಂತಂದ್ರೆ ರೆಪೋ ರೇಟ್ ವನ್ನ ಅಂದ್ರೆ 25 ಬೇಸ್ ಪಾಯಿಂಟ್ ಅಷ್ಟು ರೆಪೋ ರೇಟ್ ಅನ್ನ ಕಟ್ ಮಾಡಿದೆ, ಅಂದ್ರೆ ಕಡಿಮೆ ಮಾಡಿದೆ. ಇದರ ಏನಂದ್ರೆ ಯಾವ ರೀತಿಯ ಪ್ರಭಾವ ಬೀಳ್ತದೆ, ನಮ್ಗೇನ್ ಇದರಿಂದ ಉಪಯೋಗ ಇದೆ, ಜನಸಾಮಾನ್ಯರಿಗೆ ಇದರಿಂದ ಏನ್ ಉಪಯೋಗ ಇದೆ, ಯಾವೆಲ್ಲ ರೇಟ್ಗಳು ಜಾಸ್ತಿ ಆಗ್ತವೆ, ಯಾವೆಲ್ಲ ರೇಟ್ಗಳು ಕಡಿಮೆ ಆಗ್ತವೆ, ನಿಮ್ಮ EMI ನೀವು ಬ್ಯಾಂಕ್ ನಿಂದ ಕಟ್ಟತಕ್ಕಂತ EMI ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ರೆಪೋ ರೇಟ್ ಅಂದ್ರೆ ಏನು, ಅದರಿಂದ ಜನಸಾಮಾನ್ಯರ ಮೇಲೆ ಏನೆಲ್ಲ ಪ್ರಭಾವ ಬೀರ್ತದೆ, ಮತ್ತೆ ಅದನ್ನ ಹೆಚ್ಚು ಮಾಡೋದ್ರಿಂದ ಏನ್ ತೊಂದರೆ ಇದಾವೆ, ಕಡಿಮೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದಾವೆ, ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಾದ್ರೆ ಇನ್ಯಾಕ್ ತರ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ರೆಪೋ ರೇಟ್ ಅಂದ್ರೆ ಏನಂತ ನೋಡೋಣ. ರೆಪೋ ರೇಟ್ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ಕಡಿಮೆ ಅವಧಿಯ ಸಾಲ ನೀಡುವಾಗ ವಿಧಿಸುವ ಬಡ್ಡಿ ದರವಾಗಿದೆ. ಇದನ್ನ ಇನ್ನೂ ಸರಳವಾಗಿ ಅರ್ಥವನ್ನ ಮಾಡ್ಕೊಳ್ಳೋಣ. ನಾವೆಲ್ಲರೂ ಹಣದ ಅವಶ್ಯಕತೆ ಬಿದ್ದಾಗ ಬ್ಯಾಂಕಿನ ಹತ್ರ ಹೋಗಿ ಲೋನ್ ಅನ್ನ ತೆಗೆದುಕೊಳ್ಳೋದು ವಾಡಿಕೆ. ನಾವೇನಂತಂದ್ರೆ ಏನಾದ್ರೂ ನಮಗೆ ಹಣದ ಅವಶ್ಯಕತೆ ಬಿದ್ದಾಗ, ಏನಾದ್ರೂ ನಾವು ಮನೆಯನ್ನ ತೆಗೆದುಕೊಳ್ಳುವಾಗ, ಅಥವಾ ಕಾರನ್ನ ತಗೊಳ್ಳುವಾಗ, ಬೈಕ್ ಅನ್ನ ತಗೊಳ್ಳುವಾಗ, ಅಥವಾ ಎಜುಕೇಶನ್ ಲೋನ್ಗೋಸ್ಕರ, ಹೀಗೆ ಬೇರೆ ಬೇರೆ ನಾನಾ ಕಾರಣಗಳಿಗೆ ಹಣದ ಅವಶ್ಯಕತೆ ಬಿದ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಬ್ಯಾಂಕಿನ ಹತ್ರ ಹೋಗಿ, SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಇವೆಲ್ಲ ವಾಣಿಜ್ಯ ಬ್ಯಾಂಕ್ಗಳು. ಈ ವಾಣಿಜ್ಯ ಬ್ಯಾಂಕ್ಗಳ ಹತ್ರ ಹೋಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಲೋನ್ ಅನ್ನ ತಗೊಳ್ತೀವಿ. ಅವ್ರು ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ವರ್ಷಕ್ಕೆ ಒಂದು ನಿರ್ದಿಷ್ಟವಾದ ಬಡ್ಡಿಯನ್ನ ನಿಗದಿ ಮಾಡಿ, ಆ ಬಡ್ಡಿ ಅಂತ ನೀವು EMI ಕಟ್ತಾ ಹೋಗಿ ಅಂತ ಹೇಳ್ತಾರೆ. ಹೌದಾ, ಇಷ್ಟು ನಾವು ನಡೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ವಿಚಾರ ಮಾಡ್ಬೇಕಾದ ಸಂಗತಿ ಏನಂತಂದ್ರೆ ಈ ಬ್ಯಾಂಕ್ಗಳಿಗೆ ಹಣದ ಮೂಲ ಯಾವುದು? ಹಾಗಾದ್ರೆ ಏನ್ ಈ ವಾಣಿಜ್ಯ ಬ್ಯಾಂಕ್ಗಳಿದಾವಲ್ಲ, SBI ಆಗಿರ್ಬೋದು, ಕೆನರಾ ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, IDBI, ಈ ಎಲ್ಲಾ ಬ್ಯಾಂಕ್ಗಳ ಹಣದ ಮೂಲ ಯಾವುದು? ಈ ಬ್ಯಾಂಕ್ಗಳಿಗೆ ಹಣ ಎಲ್ಲಿಂದ ಬರ್ತದೆ ಅಂದ್ರೆ ಇವರು ಸಹ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ದೊಡ್ಡದಾದ ಬ್ಯಾಂಕ್ ಇಂದ ಸಾಲವನ್ನ ತೆಗೆದುಕೊಂಡು ಬರ್ತಾರೆ. ಹಾಗಾದ್ರೆ ಆ ಬ್ಯಾಂಕ್ ಯಾವುದು? RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬ್ಯಾಂಕ್ ಇದೆಯಲ್ಲ, ಭಾರತದ ಬ್ಯಾಂಕ್ ಆಫ್ ಬ್ಯಾಂಕ್ ಅಂತ ಕರೀತಾರೆ. ಅಂದ್ರೆ ಭಾರತದ ಬ್ಯಾಂಕ್ಗಳ ಬ್ಯಾಂಕು, ಅಂದ್ರೆ ಭಾರತದಲ್ಲಿ ಅತಿ ಶ್ರೇಷ್ಠವಾದ ಬ್ಯಾಂಕ್ ಅಂದ್ರೆ ಯಾವ್ದು ಅಂತಂದ್ರೆ ಅದು ರಿಸರ್ವ್ ಬ್ಯಾಂಕ್. ಈ ರಿಸರ್ವ್ ಬ್ಯಾಂಕಿನಿಂದ ಈ ವಾಣಿಜ್ಯ ಬ್ಯಾಂಕ್ಗಳು ಏನ್ ಮಾಡ್ತಾವಂದ್ರೆ ಹಣದ ಸಾಲದ ರೂಪದಲ್ಲಿ ಅವರು ತಗೊಂಡೇನಂತಾರೆ ಸಾಲವನ್ನ ತಗೊಂಡ್ಕೊಂಡು ಬಂದು ನಮಗೆ ಬಡ್ಡಿ ದರದಲ್ಲಿ ಏನಂದ್ರೆ ಸಾಲವನ್ನ ಕೊಡ್ತಾರೆ. ಹಾಗಾದ್ರೆ ಈ RBI ಏನಿರ್ತಲ್ಲ, ಇವರು ಸಹ ಒಂದು ಬಡ್ಡಿ ದರವನ್ನ ನಿಗದಿಪಡಿಸಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲವನ್ನ ಕೊಡ್ತಾರೆ. ಈ RBI ನಿಗದಿಪಡಿಸುವ ಬಡ್ಡಿ ದರವನ್ನೇ ಏನಂತ ಕರೀತಾರೆ ಅಂತಂದ್ರೆ ರೆಪೋ ರೇಟ್ ಅಂತ ಕರೀತಾರೆ. ಏನಿ RBI ಈ ಏನ ವಾಣಿಜ್ಯ ಬ್ಯಾಂಕ್ಗಳಿಗೆ ಹಣದ ಸಾಲವನ್ನ ಕೊಡ್ತೈತಲ್ಲ, ಅದಕ್ಕ ಕೊಡುವಂತ ಒಂದು ಬಡ್ಡಿ ದರವನ್ನ RBI ನಿಗದಿ ಮಾಡಿರ್ತತಿ. ಆ ನಿಗದಿ ಮಾಡಿದ ಬಡ್ಡಿ ದರಕ್ಕೆ ರೆಪೋ ರೇಟ್ ಅಂತ ಕರೀತಾರೆ. ಈಗ ಏನಾಗಿದೆ ಅಂತಂದ್ರೆ 5 ವರ್ಷಗಳ ಅವಧಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ ರೆಪೋ ರೇಟ್ ಅನ್ನ ಏನ್ ಮಾಡಿದೆ ಅಂದ್ರೆ RBI ಏನಂದ್ರೆ ಕಡಿಮೆ ಮಾಡಿದೆ. 25 ಬೇಸ್ ಪಾಯಿಂಟ್ಗಳ ಅಂದ್ರೆ 6.25 ಏನೊಂದು ಬಡ್ಡಿ ರೇಟ್ ಅನ್ನ ನಿಗದಿಪಡಿಸಿದೆ. ಅಂದ್ರೆ 25 ಬೇಸ್ ಪಾಯಿಂಟ್ಗಳ ಒಂದು ದೊಡ್ಡದಾದಂತ ಬದಲಾವಣೆಯನ್ನ ತಂದಿದೆ. ಇದು ಕಳೆದ 5 ವರ್ಷಗಳಲ್ಲೇ ಮೊದಲ ಬಾರಿಯಾಗಿದೆ. ಹಾಗಾದ್ರೆ ಇಷ್ಟೊಂದು ನಡೆದಿರ್ತಕ್ಕಂಥ ಘಟನೆ, ಇದರಿಂದ ನಮ್ಗೆ ಏನು ಉಪಯೋಗಪ್ಪ? RBI ತನ್ನ ರೆಪೋ ರೇಟ್ ಅನ್ನ ಅಥವಾ ಬಡ್ಡಿ ದರವನ್ನ ಕಡಿಮೆ ಮಾಡಿದ್ರೆ ನಮಗೇನು ಉಪಯೋಗ ಆಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ವಿಚಾರವನ್ನ ಮಾಡ್ತೀವಿ. ಆ ರೆಪೋ ದರ ಕಡಿಮೆ ಮಾಡಿದರೆ ಜನತೆಗೆ ಆಗು ಪ್ರಯೋಜನಗಳೇ, ನಮಗ್ ನಿಮಗೆ ಏನು ಉಪಯೋಗ ಆಗ್ತೈತಿಪ್ಪ? ನಾವು ಮೊದಲನೇದಾಗಿ ಇಲ್ಲೇ ಗಮನ ಇಟ್ಕೋಬೇಕು. ನಾವೆಲ್ಲರೂ ಮೊದಲು ಲೋನ್ ತಗೊಂಡ್ಬಂದಿರ್ತೀವಿ. ಏನೇನ್ಗೋಸ್ಕರ ಲೋನ್ ತಂದಿರ್ತೀವಿ? ಕಾರ್ ಲೋನ್ ತಂದಿರ್ತೀವಿ, ಆಮೇಲೆ ಮತ್ತೇನಂದ್ರೆ ಪರ್ಸನಲ್ ಲೋನ್ ಅನ್ನ ತಂದಿರ್ತೀವಿ. ಅದನ್ನ ಹೊರತುಪಡಿಸಿದ್ರೆ ಎಜುಕೇಶನ್ ಲೋನ್ ಅನ್ನ ತಂದಿರ್ತೀವಿ. ಕೆಲವೊಂದ್ ಕಡೆ ಮ್ಯಾರೇಜ್ ಲೋನ್ ನ ಕೊಟ್ಟಿರ್ತಾರೆ. ಇನ್ನ ಎಷ್ಟೋ ಜನರ ಕನಸಿನ ಮನೆಯನ್ನ ಕಟ್ಟುವಂತಕ್ಕೋಸ್ಕರ ಹೋಮ್ ಲೋನ್ ಅನ್ನ ತಂದಿರ್ತೀವಿ. ಇದಕ್ಕೆಲ್ಲ ನಾವ್ ಏನಂದ್ರೆ
EMI ಮೂಲಕ ತಂದಿರ್ತೀವಿ, ಅದಕ್ಕೆ ನಾವು ಬಡ್ಡಿಯನ್ನ ಕಟ್ತಾ ಇರ್ತೀವಿ. ಅವಾಗ RBI ತನ್ನ ಬಡ್ಡಿ ದರವನ್ನ ಕಡಿಮೆ ಮಾಡಿತಂತಂದ್ರೆ ಈ ಬ್ಯಾಂಕ್ಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಏನಂತಂದ್ರೆ ಹಣ ಸಿಗ್ತತಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಮಗೆ ಕೊಡುವಂತ ಬಡ್ಡಿ ದರವನ್ನ ಕಡಿಮೆ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಈ ಬ್ಯಾಂಕ್ಗಳಲ್ಲಿ ಏನಂತಂದ್ರೆ ಹೆಚ್ಚಿನ ಬಡ್ಡಿ ದರದಲ್ಲಿ ಅವ್ರಿಗೇನ ಸಾಲ ಸಿಗ್ತಿತ್ತಲ್ಲ, ಆದ್ದರಿಂದ ನಮಗ್ ಬಡ್ಡಿ ಜಾಸ್ತಿ ಅಂತ ತಗೋತಿದ್ರು. ಈಗ ಅವರ ಬಡ್ಡಿ ಏನಾಗ್ತಂದ್ರೆ ಕಡಿಮೆ ಆತಂದ್ರೆ ನಮಗೆ ಕೊಡುವಂತ ಹೋಮ್ ಲೋನ್ ಆಗಿರ್ಬೋದು, ಆಮೇಲೆ ಗೃಹ ಸಾಲ ಆಗಿರ್ಬೋದು, ಅಥವಾ ಕಾರ್ ಲೋನ್ ಆಗಿರ್ಬೋದು, ಎಜುಕೇಶನ್ ಲೋನ್ ಆಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು, ಇವುಗಳ ಬಡ್ಡಿ ದರ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದೆ. ನಮಗೆ ನೇರವಾಗಿ ಲಾಭ ಆಗುವುದೇನಂತಂದ್ರೆ ನಮ್ಮ ಬಡ್ಡಿ ದರದಲ್ಲಿ ಕಡಿಮೆ ಆಗ್ತದೆ. 12ರಿಂದ 11 ಆಗ್ಬೋದು, 11 ಇತ್ತಂದ್ರೆ 10 ಆಗ್ಬೋದು, ಹೀಗೆ ಏನಂತಾರೆ ಕಡಿಮೆ ಆಗ್ತದೆ ಸ್ನೇಹಿತರೆ. ಇದು ನಮಗೆ ನೇರವಾಗಿ ಆಗುವಂತ ಪ್ರಯೋಜನ ಇದಾಗಿದೆ. ಇನ್ನು ಇದನ್ನ ಹೊರತುಪಡಿಸಿದ್ರೆ ಮತ್ತೆ ನಮ್ ಪ್ರಯೋಜನ ಆಗ್ತದೆ, ನಿಮ್ಮ ಹತ್ರ ಹಣ ಕೈಯಲ್ಲಿ ಜಾಸ್ತಿ ಉಳಿತಪ್ಪ ಅಂದ್ರೆ ಬಡ್ಡಿ ದರವನ್ನ ಕಡಿಮೆ ಮಾಡಿದ್ರೆ ನೀವು ಕಟ್ಟುವಂತ EMI ಕಡಿಮೆ ಆಗ್ತದೆ, ಕೈಯಲ್ಲಿ ಜಾಸ್ತಿ ಹಣ ಉಳಿತೈತಿ. ಈಗ ಉದಾಹರಣೆ ಕೊಟ್ಟು ಹೇಳ್ತೀನಿ, ಒಂದು 15,000 EMI ಕಟ್ತೀರಿ, 15,000 EMI ಕಟ್ತಿದ್ರ ಅಂತ ತಿಳ್ಕೊರಿ. ಅವಾಗ ಒಂದ್ 2,000 ಕಡಿಮೆ ಆದ್ರೆ ಇನ್ನು 2,000 ರೂಪಾಯಿ ಏನ ಉಳಿತಲ್ಲ ನಿಮ್ ಕೈಗಾದ್ರೆ ಏನ್ ಮಾಡ್ತೀರಿ ನೀವು? ಅವಾಗ ಏನ್ ಮಾಡ್ತೀರಾ? ಅದನ್ನ ಖರ್ಚು ಮಾಡ್ತೀರಿ. ಜನರ ಕೈಯಲ್ಲಿ ಹಣ ಜಾಸ್ತಿ ಆದಾಗ ಜನ ಏನ್ ಮಾಡ್ತಾರೆ? ಖರ್ಚು ಮಾಡ್ಲಿಕ್ಕೆ ಜಾಸ್ತಿಯನ್ನ ಮಾಡ್ತಾರೆ. ಅವಾಗ ಹಣದ ವಹಿವಾಟು ಜಾಸ್ತಿ ಆಗ್ತದೆ, ಅಂದ್ರೆ ಆರ್ಥಿಕತೆ ಅಭಿವೃದ್ಧಿ ಆಗ್ತದೆ. ಮತ್ತೆ ಜನ ಏನ್ ಮಾಡ್ತಾರೆ? ಹಣದ ಬಡ್ಡಿ ದರ ಕಡಿಮೆ ಆತಂದ್ರೆ ಜನ ಜಾಸ್ತಿ ಗೃಹ ಸಾಲವನ್ನ ತಗೋತಾರೆ, ಹೊಸ ಮನೆಗಳನ್ನ ಕಟ್ಟಿಸ್ತಾರೆ. ಆ ಹೊಸ ಮನೆ ಕಟ್ಟಿಸೋದ್ರಿಂದ ಏನೆಲ್ಲ ಆಗ್ತದೆ? ಸಿಮೆಂಟಿನ ಉದ್ಯಮ ಬೆಳವಣಿಗೆ ಆಗ್ತದೆ, ಆಮೇಲೆ ಕಬ್ಬಿಣದ ಉದ್ಯಮ ಬೆಳವಣಿಗೆ ಆಗ್ತದೆ, ಜನರಿಗೆ ಉದ್ಯೋಗ ಸಿಗ್ತದೆ. ಅಂದ್ರೆ ಮೇಸ್ತ್ರಿಗಳು ಕೆಲ್ಸಕ್ಕೆ ಬರ್ಬೇಕು, ಈ ಕಾಂಟ್ರಾಕ್ಟರ್ ಕೆಲಸ ಬರ್ಬೇಕು, ಆಮೇಲೆ ನೀವು ಬೇರೆ ಬೇರೆ ರೀತಿಯ ಒಂದು ಮನೆ ಕಟ್ಸ್ಬೇಕಂದ್ರೆ ಯಾರೆಲ್ಲಾ ಕೆಲ್ಸಗಾರ ಬರ್ತಾರಲ್ಲ ಅವ್ರಿಗೆಲ್ಲರೂ ಕೆಲಸ ಸಿಕ್ಕಂಗ ಆಯ್ತಾ. ಇನ್ನದೇ ರೀತಿ ಹಣ ನಿಮ್ ಕೈಯಲ್ಲಿ ಇತ್ತಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಸಾಲ ಸಿಕ್ತಂದ್ರೆ ನೀವ್ ಏನ್ ಮಾಡ್ತೀರಿ? ಅವಾಗ ವಾಹನ ಖರೀದಿಯನ್ನ ಮಾಡ್ತೀರಿ. ವಾಹನ ಖರೀದಿ ಮಾಡೋದ್ರಿಂದ ವಾಹನದ ಉದ್ಯಮ ಬೆಳವಣಿಗೆ ಆಗ್ತದೆ, ಹೊಸ ಉದ್ಯಮಗಳ ಮತ್ತು ಸಣ್ಣ ಉದ್ಯಮಗಳ ಬೆಳೆಯಲು ಸಹಾಯಕವಾಗ್ತದೆ. ನೋಡಿ ಸ್ನೇಹಿತರೆ, RBI ಒಂದು ತನ್ನ ಬಡ್ಡಿ ದರವನ್ನ ಕಡಿಮೆ ಮಾಡೋದ್ರ ಮೂಲಕ ನಮ್ಮ ಜೊತೆಗೆ ನಮಗೆ ಬಡ್ಡಿ ಕಡಿಮೆ ಆಗೋದ್ರೊಂದಿಗೆ ಸಮಾಜಕ್ಕೂ ಸಹ ಅಥವಾ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯೂ ಸಹ ಆಗುವಂತದ್ದು. ಅಂದ್ರೆ ದೇಶದ ಆರ್ಥಿಕ ಬೆಳವಣಿಗೆಗೆ ಏನಂತಂದ್ರೆ ಚಟುವಟಿಕೆಗಳಿಗೆ ಹೆಚ್ಚಾಗ್ತದೆ, ಸರ್ವಿಸ್ಗಳ ಹೆಚ್ಚಾಗ್ತವೆ, ಉತ್ಪಾದನಾ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತದೆ, ಕೃಷಿ ಅಗ್ರಿಕಲ್ಚರ್ ಏನಾಗ್ತದೆ ಒಳ್ಳೇದಾಗ್ತದೆ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಜನರ ಕೈಯಲ್ಲಿ ಹಣ ಉಳಿತೈತಿ. ಜನ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಕೆಲಸಗಳಿಗೆ ಹಣವನ್ನ ಖರ್ಚು ಮಾಡುವುದರ ಮೂಲಕ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಏನಾಗ್ತಂದ್ರೆ ಹೆಚ್ಚಿಗೆ ಆಗ್ತವೆ ಸ್ನೇಹಿತರೆ. ಕಳೆದ ಒಂದು 10 ವರ್ಷದ ರೆಪೋ ದರ ಚಾರ್ಟ್ ಅನ್ನ ನಿಮ್ ಮುಂದಿಟ್ಟಿದ್ದೀನಿ. 2015ರಿಂದ 2025ರವರೆಗೆ, ಅಂದ್ರೆ ಈಗ ಪ್ರೆಸೆಂಟ್ ಆಗಿ ಜೂನ್ ಅಲ್ಲಿ ಏನಿತ್ತಂದ್ರೆ 6.50 ರೆಪೋ ರೇಟ್ ಇತ್ತು. ಅದನ್ನ ಎಷ್ಟಿದ್ರೆ ಫೆಬ್ರವರಿ 7ನೇ ತಾರೀಕು ಏನಂದ್ರೆ 6.25 ಏನಂದ್ರೆ ಇಳಿಸಿದ್ದಾರೆ. ಅಂದ್ರೆ 25 ಬೇಸ್ ಪಾಯಿಂಟ್ಸ್ ಗಳ ಏನಂದ್ರೆ ರೆಪೋ ದರವನ್ನ ಕೆಳಗೆ ಇಳಿಸಿದ್ದಾರೆ. ನಾವು ನೋಡ್ತಾ ಬಂದ್ರೆ ಈ ರೆಪೋ ದರ ಏನನ್ನ ಸೂಚಿಸ್ತದೆ? ಯಾಕಪ್ಪ ಒಂದು ರೆಪೋ ದರವನ್ನ RBI ಹೆಚ್ಚಿಗೆ ಮತ್ತೆ ಕಡಿಮೆ ಮಾಡ್ತದೆ, ಯಾಕೆ ಹೆಚ್ಚು ಮಾಡ್ತದೆ, ಯಾಕೆ ಕಡಿಮೆ ಮಾಡ್ತದೆ ಅಂತಕ್ಕಂಥದ್ದನ್ನ ಒಂದು ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ನೀವು ದೇಶ ಅಭಿವೃದ್ಧಿ ಆಗ್ಬೇಕಂತಂದ್ರೆ ರೆಪೋ ದರವನ್ನ ಕಡಿಮೆ ಮಾಡ್ತಾರೆ. ನೀವು ಇಲ್ಲಿ ನೋಡ್ಕೊಡ್ರಿ, ಮೊದಲ 2015ರಿಂದ ಹಿಡ್ಕೊಂಡು ಇಲ್ಲಿವರೆಗೆ ನೋಡ್ತಾ ಬನ್ರಿ 18. ಇವಾಗ ನೋಡ್ರಿ, ಇಲ್ಲಿ ನೀವು ಗಮನಿಸಬಹುದು ಒಂದ್ 2020 ಮೇ ಇಲ್ಲಿವರೆಗೂ ಚೆನ್ನಾಗಿತ್ತು. ಇಲ್ಲಿಗೆ ಬಂದಂದ್ರೆ 4% ಏನಂದ್ರೆ ರೆಪೋ ದರವನ್ನ ಇಳಿಸಿದ್ದಾರೆ. ಯಾಕಪ್ಪ 20ರಲ್ಲಿ ಇಳಿಸಿದಂದ್ರೆ ಕರೋನಾ ಟೈಮ್ ಇಡೀ ದೇಶವು ಏನಾಗಿತ್ತು ಅಂತಂದ್ರೆ ಒಂದು ಸಮಾಧಾನದ ಸ್ಥಿತಿಯಲ್ಲಿ ಇತ್ತು. ಯಾಕಂದ್ರೆ ಎಲ್ಲಾ ಇಂಡಸ್ಟ್ರಿಗಳು ಬಂದಿದ್ದು, ಎಲ್ಲಾ ಬ್ಯಾಂಕ್ಗಳು ಬಂದಿದ್ದು, ದೇಶದಲ್ಲಿ ಯಾವುದೇ ರೀತಿಯ ಆರ್ಥಿಕ ಚಟುವಟಿಕೆಗಳು ಇರ್ಲಿಲ್ಲ, ಜನರ ಕೈಯಲ್ಲಿ ಹಣವೂ ಸಹ ಇರ್ಲಿಲ್ಲ. ಅವಾಗ ಏನ್ ಮಾಡ್ರಿ ಅಂತಂದ್ರೆ RBI ಏನ್ ಮಾಡ್ತಂದ್ರೆ ಅವಾಗ ರೆಪೋ ರೇಟ್ ವನ್ನ 4ಕ್ಕೆ ಇಳಿಸ್ತು. ನೀವು ಇಲ್ಲಿ ನೋಡ್ಬೋದು 2015ರಲ್ಲಿ 7.75 ಇದ್ದದ್ದನ್ನ 2020ರಲ್ಲಿ ಅಂದ್ರೆ 4ಕ್ಕೆ ಇಳಿಸ್ಬಿಡ್ತು. ಯಾಕಂದ್ರೆ ಅವಾಗ ಜನರ ಕೈಯಲ್ಲಿ ಹಣ ಇರ್ಲಿ, ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಏನು ಕರೋನಾದ ನಂತರ ಭಾರತ ಒಂದು ಅಂಬೆಗಾಲಿರ್ತಾ ಎದ್ದು ಬಂತಲ್ಲ, ಅವಾಗ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗ್ಲಿ ಅಂತೇಳಿ ರೆಪೋ ದರವನ್ನ 4ಕ್ಕೆ ಇಳಿಸಿತ್ತು. ಅವಾಗಿಂದ ಸಾವಕಾಶವಾಗಿ ರೆಪೋ ದರವನ್ನ ಜಾಸ್ತಿ ಮಾಡ್ತಾನೆ ಬಂದ್ರು. ನೋಡ್ಲಿ 2022ರಲ್ಲಿ 4.90 ಆಯ್ತು, 5.90 ಆಯ್ತು,
22ರಲ್ಲಿ 6.25 ಆಯ್ತು, 6.50 ಆಯ್ತು, 6.50 ಆಯ್ತು, ಅಷ್ಟೇ 6 ಈಗ ಕಡಿಮೆ ಮಾಡಿದ್ದಾರೆ. ಹಾಗಾದ್ರೆ ಈಗ ಏರುತ್ತಿರುವಂತದ್ದನ್ನ ಯಾಕೆ ಸಡನ್ ಆಗಿ ಕಡಿಮೆ ಮಾಡಿದ್ರು? ಯಾಕಂದ್ರೆ ನೀವು ರೀಸೆಂಟ್ ಆಗಿ ನೋಡಿರ್ಬೋದು, ಭಾರತದ GDP ಕಡಿಮೆ ಆಗಿದೆ. GDP ಕಡಿಮೆ ಆಗಿದೆ ಅಂದ್ರೆ ಏನರ್ಥ? ಭಾರತದ ಆರ್ಥಿಕ ಬೆಳವಣಿಗೆ ಸ್ವಲ್ಪ ಕುಂಠಿತವಾಗಿದೆ ಅಂತ ಅರ್ಥ. ಯಾಕಪ್ಪ ಭಾರತದ ಆರ್ಥಿಕ ಅಭಿವೃದ್ಧಿ ಕುಂಠಿತವಾಗಿದೆ? ಕೇವಲ ಭಾರತದ ಅಷ್ಟೇ ಅಲ್ಲ ಸ್ನೇಹಿತರೆ, ನೀವು ಜಗತ್ತಿನ ಬೇರೆ ಬೇರೆ ದೇಶದ ನೀವು ರೆಪೋ ದರವನ್ನ ನೋಡಿದ್ರೆ, ಅಂದ್ರೂ ಅಲ್ಲೂ ಒಂದು ಕೇಂದ್ರ ಬ್ಯಾಂಕ್ ಇರ್ತೈತಿ. ನಮ್ಮಲ್ಲಿ ಹಂಗ RBI ಇದೆಯಲ್ಲ, ಅದೇ ರೀತಿ ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ಬ್ಯಾಂಕ್ ಇದೆ, ಬ್ರಿಟನ್ ಅಲ್ಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇದೆ, ಯುರೋಪ್ ನಲ್ಲಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇದೆ, ಜಪಾನ್ ನಲ್ಲಿ ಬ್ಯಾಂಕ್ ಆಫ್ ಜಪಾನ್ ಇದೆ. ಹೀಗೆ ಬೇರೆ ಬೇರೆ ದೇಶದಲ್ಲಿಯೂ ಆ ದೇಶದ ಕೇಂದ್ರ ಬ್ಯಾಂಕ್ ಇರ್ತತಿ. ಅದು ಬ್ಯಾಂಕ್ ಸಹ ಏನಂತಂದ್ರೆ ಆ ದೇಶದ ರೆಪೋ ದರವನ್ನ ನಿರ್ಧಾರ ಮಾಡ್ತತಿ. 2025ರಲ್ಲಿ ರೆಪೋ ದರವನ್ನ ಸ್ವಲ್ಪ ಗಮನಿಸಿ ಸ್ನೇಹಿತರೆ. ಕೆಲವೊಂದು ದೇಶದಲ್ಲಿ ಮೈನಸ್ ನಲ್ಲಿ ಸಹ ಇದಾವೆ. 3% ಇದೆ, 4% ಇದೆ, 5% ಇದೆ. ಇದು ನೀವು ನೋಡಿದ್ರೆ ಅರ್ಥ ಮಾಡ್ಕೊಳ್ಬಹುದು, ಜಗತ್ತಿನಾದ್ಯಂತ ಒಂದು ಆರ್ಥಿಕ ಬಿಕ್ಕಟ್ಟು ನಡೀತಾ ಇದೆ. ಯಾವುದೇ ಒಂದು ಶ್ರೀಮಂತ ರಾಷ್ಟ್ರಗಳಲ್ಲೂ ಸಹ ಏನಂತಂದ್ರೆ ಆರ್ಥಿಕ ಬಿಕ್ಕಟ್ಟು ಅಂತಕ್ಕಂಥದ್ದು ಎದ್ದು ಕಾಣ್ತದೆ ಸ್ನೇಹಿತರೆ. ಅಂತ ಒಂದು ಸಿಚುವೇಶನ್ ದಲ್ಲಿ ಭಾರತ ಒಂದು ಅಭಿವೃದ್ಧಿಶೀಲವಾದಂತ ರಾಷ್ಟ್ರ ಆಗೈತೆ. ಯಾಕಂದ್ರೆ ಅಭಿವೃದ್ಧಿ ಹೊಂದುತ್ತಿರುವಂತ ರಾಷ್ಟ್ರ. ಈಗಿನ ಸಿಚುವೇಶನ್ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈಗ ಕೇಂದ್ರ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಏನಂತ ಒಂದು ನಮ್ಮ ಇನ್ಕಮ್ ಟ್ಯಾಕ್ಸ್ ಅನ್ನ 12 ಲಕ್ಷಕ್ಕೆ ಏರಿಸಿದ್ರಾಗಿರ್ಬೋದು, ಅಥವಾ ರೆಪೋ ದರವನ್ನ ಕಡಿಮೆ ಮಾಡುದ ಆಗಿರ್ಬೋದು. ಇವೆಲ್ಲವನ್ನ ನೋಡಿದ್ರೆ ಏನ್ ಅರ್ಥ ಆಗ್ತದೆ ಅಂತಂದ್ರೆ, ಭಾರತದ ಆರ್ಥಿಕತೆಗೆ ಒಂದು ಬೂಸ್ಟ್ ಅನ್ನ ಕೊಡ್ಬೇಕಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಭಾರತವನ್ನ ಜಗತ್ತಿನಾದ್ಯಂತ ಒಂದು ಆರ್ಥಿಕವಾದಂತ ಶಕ್ತಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾಕಂದ್ರೆ ಜಗತ್ತಿನ ಒಂದು ಆರ್ಥಿಕ ಪರಿಸ್ಥಿತಿ ಹೆಂಗೈತಂದ್ರೆ, ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಏನಂದ್ರೆ ಅಧ್ಯಕ್ಷರಾಗಿದ್ದಾರೆ. ಅಮೆರಿಕಕ್ಕೂ ಮತ್ತು ಚೀನಾಗೂ ಒಂದು ಆರ್ಥಿಕವಾದಂತ ಯುದ್ಧ ನಡೀತಾ ಇದೆ. ಯಾಕಂದ್ರೆ ಚೀನಾ ಅಂತಕ್ಕಂಥದ್ದು ಒಂದು ಜಗತ್ತಿಗೆ ಉತ್ಪಾದಕ ರಾಷ್ಟ್ರ. ಜಗತ್ತಿನಲ್ಲಿ ಚೀನಾದಲ್ಲಿ ಉತ್ಪಾದನೆ ಆದಂತ ಅತಿ ಹೆಚ್ಚು ವಸ್ತುಗಳು ಬೇರೆ ಎಲ್ಲೂ ಆಗೋದಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ನೀವು ಯಾವುದೇ ದೇಶದಲ್ಲಿ ಹೋದ್ರೂ ಚೀನಾದ ವಸ್ತುಗಳು ಕಂಡು ಬರ್ತವೆ. ಹಾಗಾದ್ರೆ ಈಗ ಅಮೆರಿಕ ಚೀನಾದ ವಸ್ತುಗಳನ್ನ ಬಿಟ್ರೆ ಬೇರೆ ಯಾವ ದೇಶದಲ್ಲಿ ವಸ್ತುಗಳನ್ನ ಕೊಂಡುಕೊಳ್ಳಿಕ್ ಸಾಧ್ಯ? ಮುಂದೆ ಇನ್ನೊಂದು 10 ವರ್ಷಗಳಲ್ಲಿ ಚೀನಾವನ್ನ ಬಿಟ್ಟು ಬೇರೆ ದೇಶಗಳಲ್ಲಿ ಉತ್ಪಾದನೆ ಜಾಸ್ತಿ ಆಗ್ಬೇಕಂತಂದ್ರೆ ಅದು ಯಾವ ರೀತಿ ಆಗ್ಬೇಕು? ಅಂತ ಒಂದು ದೇಶ ಭಾರತ ಆಗ್ಬೇಕಂತ ಪ್ರಯತ್ನ ಮಾಡ್ತಾ ಇದೆ ಸ್ನೇಹಿತರೆ. ಆ ರೀತಿ ಆಗ್ಬೇಕಂತಂದ್ರೆ ಭಾರತದಲ್ಲಿರುವಂತ ಉದ್ಯಮಗಳು ಅಭಿವೃದ್ಧಿ ಆಗ್ಬೇಕು, ಮತ್ತೆ ವ್ಯಾಪಾರಗಳು ಅಭಿವೃದ್ಧಿ ಆಗ್ಬೇಕು. ಅಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಉತ್ಪಾದನೆಯನ್ನ ಜಾಸ್ತಿ ಮಾಡ್ಬೇಕು. ಮೇಕ್ ಇನ್ ಇಂಡಿಯಾ ಅಂತ ಕರೀತಾರಲ್ಲ, ಇವೆಲ್ಲವೂ ಉತ್ಪಾದನೆ ಆಗ್ಬೇಕಂತಂದ್ರೆ ಜನರ ಕೈಯಲ್ಲಿ ಹಣ ಇರಬೇಕು. ಮತ್ತೆ ದೊಡ್ಡ ದೊಡ್ಡ ಉದ್ಯಮಗಳಿಗೆ ಕಡಿಮೆ ಬಡ್ಡಿಯ ದರದಲ್ಲಿ ಸಾಲ ಸಿಗಬೇಕು. ಈಗ ನೀವು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಅವ್ರಿಗೆ ಕಡಿಮೆ ದರದಲ್ಲಿ ಸಾಲವನ್ನ ಕೊಟ್ರೆ ಅಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರೆ. ಅವಾಗ ಅವರ ಏನಂತಂದ್ರೆ ಲಾಭದ ಮಟ್ಟವನ್ನು ಸಹ ಜಾಸ್ತಿ ಮಾಡ್ಕೊಂಡು ಅವರು ಬೆಳಿತಾರೆ, ದೇಶವನ್ನು ಸಹ ಬೆಳೆಸ್ತಾರೆ. ಇನ್ನು ಇದನ್ನ ಹೊರತುಪಡಿಸಿದ್ರೆ ಮತ್ತೆ ನೋಡ್ರಿ, ನೀವು ಈಗಾಗಲೇ ಮ್ಯೂಚುವಲ್ ಫಂಡ್ ಅನ್ನ ಹಾಕಿರ್ತೀರ ಅಮೌಂಟ್ ಅನ್ನ. ಅದೇ ರೀತಿ ರೆಪೋ ದರವನ್ನ ಕಡಿಮೆ ಮಾಡೋದ್ರಿಂದ ಮತ್ತೇನು ಉಪಯೋಗಪ್ಪ ಅಂತಂದ್ರೆ ಮ್ಯೂಚುವಲ್ ಫಂಡ್ ಗಳಿಗೆ ಜಾಸ್ತಿ ಲಾಭ ಆಗ್ತವೆ. ನೀವೆಲ್ಲರೂ ಜಾಸ್ತಿ ಟ್ರೆಂಡ್ ಆಗಿದೆ, ಎಲ್ಲರೂ ಶೇರ್ ಮಾರ್ಕೆಟ್ ನಲ್ಲಿ ಮತ್ತೆ ಮ್ಯೂಚುವಲ್ ಫಂಡ್ ಗಳಲ್ಲಿ ಹಣವನ್ನ ಹಾಕ್ತಾರೆ. ಯಾವ ರೀತಿ ಮ್ಯೂಚುವಲ್ ಫಂಡ್ ಮತ್ತು ಶೇರ್ ಮಾರ್ಕೆಟ್ ಏನಪ್ಪಾ ಈ ಯಾವುದು ರೆಪೋ ದರವನ್ನ ಕಡಿಮೆ ಮಾಡಿದ್ರೆ ಜಾಸ್ತಿ ಆಗ್ತದೆ ಅಂತಂದ್ರೆ, ಬ್ಯಾಂಕ್ಗಳು ದೊಡ್ಡ ದೊಡ್ಡ ಕಂಪನಿಗಳು ಬ್ಯಾಂಕ್ಗಳಿಂದ ಸಾಲವನ್ನು ತೆಗೆದುಕೊಂಡು ಒಂದು ದೊಡ್ಡದಾದಂತ ಮೊತ್ತದಲ್ಲಿ ಬಡ್ಡಿಯನ್ನ ಕಟ್ತಿರ್ತಾರಲ್ಲ, ಆ ಬಡ್ಡಿ ದರ ಕಡಿಮೆ ಆಗ್ಬಿಡ್ತೈತೆ. ಅವಾಗ ಕಡಿಮೆ ಆಗ್ತದ್ರೆ ಅವಾಗ ಏನಾಗ್ತದೆ, ಅವರ ಲಾಭದ ಪ್ರಮಾಣ ಜಾಸ್ತಿ ಆಗ್ತದೆ. ಲಾಭದ ಪ್ರಮಾಣ ಜಾಸ್ತಿ ಆತಂದ್ರೆ ಬ್ಯಾಂಕ್ ಆ ಒಂದು ದೊಡ್ಡ ದೊಡ್ಡ ಕಂಪನಿಗಳು, ಉದಾಹರಣೆಗೆ ಟಾಟಾ ಸ್ಟೀಲ್ ಆಗಿರ್ಬೋದು, ಉದಾಹರಣೆಗೆ ಟಾಟಾ ಮೋಟರ್ಸ್ ಅಂತ ಇಟ್ಕೋರಿ. ಟಾಟಾ ಮೋಟರ್ಸ್ ಏನ್ ಮಾಡಿರ್ತದಪ್ಪ, SBI ಕಡೆಯಿಂದ ಒಂದು ಸಾಲವನ್ನು ತೆಗೆದುಕೊಂಡಿರ್ತೈತಿ. ಅದಕ್ಕೆ ಪ್ರತಿ ವರ್ಷದಂತೆ ಬಡ್ಡಿಯನ್ನ ಕಟ್ತಿರ್ತೈತಿ. ರೆಪೋ ದರವನ್ನ RBI ಕಡಿಮೆ ಮಾಡಿದ ತಕ್ಷಣ ಇವ್ರೇನ್ ಮಾಡ್ತಾರೆ, SBI ದವರು ಟಾಟಾ ಮೋಟರ್ಸ್ ಕೊಟ್ಟಿರ್ತಕ್ಕಂಥ ಸಾಲದ ಬಡ್ಡಿಯನ್ನ ಕಡಿಮೆ ಮಾಡ್ತಾರೋ. ಅವಾಗ ಪ್ರತಿ ವರ್ಷದಂತೆ ಕಟ್ಟುವಂತ ಇವ್ರೇನ ಏನಾಯ್ತು ಬಡ್ಡಿ ಇರ್ತದಲ್ಲ ಅದ್ರ ಕಡಿಮೆ ಆಗ್ತದೆ. ಅವಾಗ ಉಳಿದಂತ ಅಮೌಂಟ್ ಏನಾಗ್ತದೆ, ಪ್ರಾಫಿಟ್ ಆಗ್ತದೆ. ಪ್ರಾಫಿಟ್ ಅನ್ನ ಯೂಸ್ ಮಾಡ್ಕೊಂಡು ಕಂಪನಿ ಮತ್ತೆ ಬೆಳವಣಿಗೆ ಆಗುವಂತ ಚಾನ್ಸ್ ಇರ್ತೈತಿ. ಆ ರೀತಿ ಬೆಳವಣಿಗೆ ಆಗೋದ್ರ ಮೂಲಕ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದಾಗ ಏನಾಕತ್ತಂದ್ರೆ ಜನರು ಅದರಲ್ಲಿ ಜಾಸ್ತಿ ಹೂಡಿಕೆಯನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಅವಾಗ ಏನಂತಾರೆ ಮಾರ್ಕೆಟ್ ಏನಂತಂದ್ರೆ ಬೆಳವಣಿಗೆ ಆಗ್ತಾ ಬುಲ್ಲಿಶ್ ಆಗ್ತದೆ. ಆದ್ದರಿಂದ ಅವಾಗ ಮ್ಯೂಚುವಲ್ ಫಂಡ್ ಗಳಿಗೂ ಲಾಭ ಆಗ್ತದೆ,
ಮತ್ತೆ ಬೇರೆ ಬೇರೆ ಇಂಡಿವಿಜುವಲ್ ಷೇರ್ಗಳಿಗೂ ಅಥವಾ ಲಾಭ ಆಗ್ತದೆ ಸ್ನೇಹಿತರೆ. ರೆಪೋ ರೇಟ್ ಅನ್ನ ಕಡಿಮೆ ಮಾಡುವುದರಿಂದ ಕೇವಲ ಉಪಯೋಗಗಳು ಅಥವಾ ಲಾಭಗಳು ಅಷ್ಟೇ ಆಗೋದಿಲ್ಲ, ಅದರಿಂದ ದೇಶದ ಆರ್ಥಿಕತೆಗೆ ಒಂದು ಪ್ರಾಬ್ಲಮ್ ಸಹ ಆಗ್ತದೆ. ಏನಪ್ಪಾ ಅಂತಂದ್ರೆ ರೆಪೋ ರೇಟ್ ಅನ್ನ ಕಡಿಮೆ ಮಾಡೋದ್ರಿಂದ ಜನರ ಕೈಯಲ್ಲಿ ದೊಡ್ಡದಾದ ಮೊತ್ತ ಉಳಿದೈತೆ. ಅವಾಗ ಜನರು ಏನ್ ಮಾಡ್ತಾರೆ ಅಂದ್ರೆ, ಅವಾಗ ಹೇಳಿದೆ ಅದ್ರ ಬೇರೆ ಬೇರೆ ರೀತಿಯ ಖರ್ಚು ಮಾಡ್ಲಿಕ್ಕೆ ಹೋಗ್ತಾರೆ. ಎಲ್ಲಾ ಜನರು ಏಕಕಾಲದಲ್ಲಿ ಖರ್ಚು ಮಾಡ್ಲಿಕ್ಕೆ ಹೋದಾಗ ವಸ್ತುಗಳ ಬೆಲೆಗಳು ಏನಂದ್ರೆ ಸಡನ್ ಆಗಿ ಮೇಲೆ ಹೋಗುವಂತ ಚಾನ್ಸಸ್ ಇರ್ತೈತಿ. ಅವಾಗ ಒಂದು ನಾರ್ಮಲ್ ಕಿಂತ ಜಾಸ್ತಿ ಬೆಲೆಗಳು ಮೇಲೆ ಹೋದಂತೆ ಏನಾಗ್ತದೆ, ಇನ್ಫ್ಲೇಷನ್ ಮಟ್ಟ ಜಾಸ್ತಿ ಆಗ್ತಾ ಹೋಗ್ತದೆ. ಅದು ಒಂದು ದೊಡ್ಡ ಸಮಸ್ಯೆ ರೆಪೋ ರೇಟ್ ಅನ್ನ ಕಡಿಮೆ ಮಾಡೋದ್ರಿಂದ ಆಗ್ತದೆ. ಅದನ್ನ RBI ನೋಡ್ಕೋತೈತಿ. ಯಾಕಂದ್ರೆ ನೀವು ಇನ್ಫ್ಲೇಷನ್ ಜಾಸ್ತಿ ಆಗೈತಪ್ಪ, ಬೆಲೆಗಳು ಮ್ಯಾಲೆ ಏರಾಕತ್ತು ಅಂದ್ರೆ ಏನ್ ಮಾಡ್ತೀವಿ, ಸಡನ್ ಆಗಿ ರೆಪೋ ರೇಟ್ ಅವನ್ನ ಮತ್ತೆ RBI ಮಾಡಿದಪ್ಪ ಅಂದ್ರೆ ದೇಶದಲ್ಲಿ ಆರ್ಥಿಕ ಸಮತೋಲತೆಯನ್ನ ಕಾಪಾಡಕ್ಕೆ ರೆಪೋ ರೇಟ್ ಅನ್ನ ಹೆಚ್ಚಿಗೆ ಮಾಡೋದು ಕಡಿಮೆ ಮಾಡೋದನ್ನ ಮಾಡೋದ್ರ ಮೂಲಕ ದೇಶದ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಸಮಾನವಾಗಿ ಇಟ್ಕೊಳ್ಳಿಕ್ಕೆ RBI ರೆಪೋ ರೇಟಿನ ಮೂಲಕ ಪ್ರಯತ್ನ ಮಾಡ್ತದೆ ಸ್ನೇಹಿತರೆ. ಇದೊಂದು ಸಂಕ್ಷಿಪ್ತವಾದಂತ ಮಾಹಿತಿ ರೆಪೋ ರೇಟ್ ಬಗ್ಗೆ ನಿಮ್ಗೆ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.